ಅಮ್ಮ. ಓ ಕರ್ಣ, ಯಾವಾಗ ಬಂದೆ? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ. ಅಮ್ಮ, ಭರತ್ ನೋಡಿ 1 ತಿಂಗಳಾಯ್ತು. ಇಡಿಯಟ್, ಒಂದು ಫೋನು ಮಾಡಿಲ್ಲ. ಇಲ್ಲಿಗೇನಾದ್ರೂ ಬಂದಿದ್ದಮ್ಮ? ಅಯ್ಯೋ ಶಿವನೇ, ನೆನ್ನೆ ಬಂದು ಇವತ್ತು ಬೆಳಗ್ಗೆ ಊರಿಗೆ ಹೋದ. ಯಾಕೆ ಅವನ್ ಬಂದು ನಿನ್ನ ನೋಡ್ಲಿಲ್ವಾ? ಇಲ್ಲಿಗೆ ಬಂದಿದ್ದ ಭರತ್ ಇಲ್ಲಿಗೆ ಬಂದು ನಾನು ಯಾಕೆ ಮೀಟ್ ಮಾಡದೆ ಹೋದ? ಭರತ್ ಯಾಕೋ ಎಲ್ಲ ಡೀಟೇಲ್ಸು ಸಿಕ್ತು. ಹೌದಾ? ಮತ್ ಯಾಕೆ 29 ವರ್ಷಗಳಿಂದ ಈ ಡ್ಯಾಮ್ ಕಟ್ಟಕ್ ಆಗ್ತಾ ಇಲ್ಲ? ಚೆನ್ ಬಸಪ್ಪ ಅವ್ರ ಈ ಊರ್ ಹಿರಿಯರು ಅನ್ನೋದಕ್ಕಿಂತ ಕರ್ಣನ ಅಪ್ಪ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತಿದೆ ನನಗೆ. ಅವ್ರ ಬಗ್ಗೆ ತುಂಬಾ ಗೌರವ, ಅವನಿಗೆ ತುಂಬಾ ಪ್ರೀತಿಸ್ತಾನ ಅವ್ರನ್ನ. ಅವನ ಹತ್ರ ಈ ವಿಷಯನ ಹೇಗೆ ಹೇಳೋದು? ಒಂದ್ ಕಡೆ ಈ ಜನರ ಅಭಿಮಾನ, ಅವ್ರು ನನ್ನ ಮೇಲಿರೋ ವಿಶ್ವಾಸ, ಇನ್ನೊಂದ್ ಕಡೆ ನನ್ನ ಸ್ನೇಹಿತನ ಋಣ, ಎರಡರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ ನಾನು. ನೋಡಿ, ಈ ಯುದ್ಧದಲ್ಲಿ ಧರ್ಮ ಗೆಲ್ಲೋದೇ ಮುಖ್ಯ. ಇದು ನಿಮ್ಮಿಂದ ಸಾಧ್ಯ. ಆ ನಂಬಿಕೆ ನನ್ನಲ್ಲಿದೆ. ನೀವು ಜೊತೆಗಿರ್ತೀರಾ? ಖಂಡಿತವಾಗ್ಲೂ ಇರ್ತೀನಿ. ನೀನು ಭರತ್ ಭರತ್ ಎಷ್ಟು ಚೇಂಜ್ ಆಗ್ತೀಯ ಅಂತ ಅನ್ಕೊಂಡಿರಲಿಲ್ಲ ನಾನು. ನೀನು ಎಷ್ಟು ಸ್ನೇಹಿತರು, ಇಷ್ಟು ವರ್ಷದಿಂದ ನಮ್ಮ ಬರ್ತ್ನ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಂಬಂದ್ವಿ. ಆದ್ರೆ ಈ ಸಲ ಮೋಸ ಮಾಡ್ಬಿಟ್ಟ. ಈ ಚೀಟೆಡ್ ಬೇ ಬೇರೆ ಚೂರಿ ಹಾಕ್ಬಿಟ್ಟ. ಏನ್ ಕೂಲ್ ಡೌನ್? ಹೊಟ್ಟೆಲಿ ಬೆಂಕಿ ಉರಿತಾ ಇದೆ. ಕರ್ಣ, ಓ ಹಾಯ್. MLA ಸಾಹೇಬ್ರು ಬರಬೇಕು. ಈಗ ಟೈಮ್ ಸಿಕ್ತು ಅಂತ ಕಾಣುತ್ತೆ. ಯಾಕೋ ವಿಚಿತ್ರವಾಗಿ ಆಡ್ತಾ ಇದೆಯಾ? ವಿಚಿತ್ರ ಅಲ್ಲ ಸರ್, ಸತ್ಯ. ನಮ್ಮ ತಾತ ಹೇಳ್ತಾ ಇದ್ರು, ಒಂದು ಮರ ಮುರಿದು ಬೀಳೋಕೆ ಹೊರಗಿನ ಬಿರುಗಾಳಿ ಬೇಕಾಗಿಲ್ಲ, ಒಳಗಿನ ಗೆದ್ದಲೇ ಸಾಕು ಅಂತ. ಏನಾಯ್ತಾ ಇವನಿಗೆ? ಯಾಕೋ ಹುಚ್ಚಾಡ್ತಿದ್ಯಾ? ಹೌದಪ್ಪ, ನಾ ಹುಚ್ಚನೆ. ನಾ ಹುಚ್ಚ 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 ಹುಚ್ಚ. ಯಸ್, ಐ ಆಮ್ ಮ್ಯಾಡ್ ಪರ್ಸನ್. ಹೌದು, ಐ ಆಮ್ ಮ್ಯಾಡ್. ಏನಾಯ್ತು? ಹೇ, ಇವತ್ತೇನೋ ಡೇಟು ಗೊತ್ತು. ರಾತ್ರಿ 12 ಗಂಟೆಗೆ ನಾವಿಬ್ರು ಎಲ್ಲಿರ್ಬೇಕಾಗಿತ್ತು. ನಿನ್ ಜೊತೆ ಕಳಿಬೇಕಾಗಿತ್ತು. ಏನೋ ಮಾಡಿ ನಮ್ಮಿಬ್ರು ಫ್ರೆಂಡ್ಶಿಪ್ಪು ಗಡಿಯಾರದ ಮುಳ್ಳಿದ್ದಂಗೆ. ಚಿಕ್ಕ ಮುಳ್ಳಿನ ಜೊತೆ ದೊಡ್ಡ ಮುಳ್ಳು ತಿರುಗ್ತಾ ಇರ್ಬೇಕು. ಸರಿನಪ್ಪ, ಬಿಟ್ಟು ಬರಕ್ ಆಗದೆ ಇರೋ ಅಂತ ಮುಖ್ಯವಾದ ಕೆಲಸ ಬಂತು. ಮುಖ್ಯವಾದ ಕೆಲಸ? ನಿನ್ನ ಮುಖ್ಯವಾದ ಕೆಲಸ ಏನಂತ ನಂಗೆ ಗೊತ್ತು ಕಣ. ಚಕ್ಕಂತ ರೊಮ್ಯಾನ್ಸ್. ತೋಳಲ್ಲಿ ಅವಳಿರ್ಬೇಕಾದ್ರೆ ಇನ್ ನಾನು ಯಾಕೋ ಹೃದಯಕ್ಕೆ ಅವಳನ್ನ ಅಂಟಿಸ್ಕೊಂಡು ನನ್ ಕಿತ್ತಾಕ್ಬಿಟ್ಯಾ? ಒಂದು ಹೆಣ್ಣಿಗೋಸ್ಕರ ನಾನು ಬೇಡವಾದ? ಮಾತಾಡೋ. ಹಾ, ಮನೆ ಹಾಳು ಕೆಲಸ ಮಾಡಿದ್ಮೇಲೆ ಮಾತಾಡಕ್ ಬಾಯಿಲಿಂದ ಬರಬೇಕು. ಏನೋ ಹೇಳ್ತಿದ್ಯಾ? ನಾನೇನೋ ಮನೆ ಹಾಳು ಕೆಲಸ ಮಾಡ್ದೆ? ನಗ್ಬೇಡ ನೀನು. ಅವತ್ತೇನ ಹೇಳ್ದೆ? ಯಾವ ಹೆಣ್ಣು ನನ್ನ ಕಣ್ಣಲ್ಲಿ ನೀರು ತರಿಸ್ಲ ಅವಳ ಕಣ್ಣಲ್ಲಿ ರಕ್ತ ತರಿಸಿ ನನ್ನ ಕಾರ್ಡ್ ತಂದು ಹಾಕ್ತೀನಿ ಅಂದೋನು ಈಗ ಅವಳು ಸೀರಿಯಸ್ ತೆರಿಗಿಂದ ಬಿದ್ದಿದ್ಯಾ? ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕರ್ಣ. ನಡೆದಿದ್ದೆ ಬೇರೆಪ್ಪ. ಏನ ನಡೆದಿದ್ ಬೇರೆ? ಅವತ್ತು ನೀ ಬೆಂಗಳೂರು ಬಂದ್ಯಲ್ಲ, ನಾನು ಬಂದು ನೋಡ್ದೇನಾ? ತಪ್ಪಾಯ್ತು. ಆದ್ರೆ ಅವತ್ ನಾನು ನಮ್ಮೂರ್ ಜನದ ಬಗ್ಗೆ, ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಕ್ ಪೇಪರ್ಸ್ ರೆಡಿ ಮಾಡ್ಬೇಕಾಗಿತ್ತು. ನಾಳೆ ನಾನು ವಿಧಾನಸೌಧದ ಬಗ್ಗೆ. ವಿಧಾನಸೌಧ ಜನಸೇವೆ ಏನಾ? ಈ ಬಟ್ಟೆ ಹಾಕೊಂಡ ತಕ್ಷಣ ನಿಮ್ಮ ಮಹಾತ್ಮ ಗಾಂಧಿ ಆಗ್ಬಿಟ್ಯಾ? ಚೆನ್ನಾಗಿ ನಾಟಕ ಆಡ್ತೀಯ.
ಹಾವು ನೀನು. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನ್ ಸಂಕಟ ಅರ್ಥ ಆಗ್ತದೆ ಮಾತಾಡ್ತೀಯಲ್ಲ. ಅದೆಲ್ಲ ಸಂಕಟ ನಿಂದು. ಅದನ್ನ ಹೇಳಕ್ಕಾಗದ್ರೆ ಇಷ್ಟು ದಿನ ಪರದಾಡ್ತಾ ಇರೋದು ಎಲ್ಲದೂ ಕಾರಣ ನೀನೇ. ನಾನಾ? ಅದೇನಂತ ಹೇಳ. ನಿಮ್ಮ ಭರತ್, ಏನಿಲ್ಲ. ರಾತ್ರಿ ನಂಜಪ್ಪ ಮತ್ತು ಅವ್ರ ಹೆಂಡತಿ ಮಕ್ಕಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಅರ್ಜೆಂಟಾಗಿ ಬರಬೇಕು. ಕರ್ಣ, ನಾನು ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು. ನಿನ್ನ ಅರ್ಜೆಂಟ್ ಏನಂತ ಕಾಣಿಸ್ತಾ ಇದೆ ಕಣ. ನಿನ್ನ ಹತ್ರ ಏನೋ ಮುಚ್ಚು ಮರೆ, ಅಲ್ಲೊಂದು ಇಡೀ ಫ್ಯಾಮಿಲಿ. ಭರತ್, ಭರತ್ ಪ್ಲೀಸ್, ಇವತ್ತಾದ್ರೂ ಸುಮ್ಮನೆ ಇರಿ ಪ್ಲೀಸ್. ನಾನು ಹೋಗ್ಲೇಬೇಕು ಸಪ್ನ. ಗಾಡ್ ಪ್ಲೀಸ್ ಭರತ್, ನನಗೋಸ್ಕರ, ಫಾರ್ ಮೈ ಸೇಕ್. ಇಷ್ಟೇನಾ ನನ್ನ ನಿನ್ನ ಫ್ರೆಂಡ್ಶಿಪ್? ಅವ್ನು ತಲೆ ಕೆಟ್ಟು ಮಾತಾಡ್ತಿದ್ದ ಅಂದ್ರೆ ನೀವು ಜೊತೆ ಸೇರ್ಕೊಂಡಿದ್ಯಾ? ಹೇಳ್ತಾನೆ, ಪ್ಲೀಸ್ ನಿನ್ನ ಅರ್ಥ ಮಾಡ್ಕೋ. ಹೇಯ್, ನೀ ಏನು ಅವ್ರು ಸಾರ್ ಕೇಳೋದು? ಈಗ ಇವನಿಗೆ ನಾವು ಯಾರು ಬೇಕಾಗಿಲ್ಲ. ಏಯ್, ನನ್ ಮೇಲೆ ಕೋಪ ಇದ್ರೆ ನನ್ ಮೇಲೆ ತೋರಿಸು. ಪಾಪ ಅವಳ ಮೇಲೆ ಯಾಕೆ ತೋರಿಸ್ತೀಯಾ? ವಾಟ್ಸ್ ಯೋರ್ ಪ್ರಾಬ್ಲಮ್? ಪ್ರಾಬ್ಲಮ್ ಇಷ್ಟೇ ಕಣ, ನೀವು ಅವಳನ್ನ ಬಿಡಬೇಕು. ಆಗಲ್ಲ ಆಗಲ್ಲ ಅಂದ್ರೆ ಹೇಯ್, ಇದು ನೀ ಮಾತಾಡ್ತಿಲ್ಲ ಕಣ, ಅಧಿಕಾರದ ಮತ. ಹೆಣ್ಣಿನ ಚಟ ನೀನು ಹೀಗೆ ಮಾತಾಡ್ತಾ ಇದೆ. ಕರ್ಣ, ಸಮಯ ಬಂದಾಗ ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ನೋಡು ಭರತ್, ನೀನು ಯಾವ ಕ್ಷಣನೂ ಕಾಯಕ್ಕಾಗಲ್ಲ. ನೀನು ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಆ ಹುಡುಗಿನ ಬಿಟ್ಟು ನನ್ನ ಜೊತೆ ಬರಬೇಕು. ಐ ವಾಂಟ್ ಯು, ದಟ್ಸ್ ಆಲ್. ಕರ್ಣ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬರಕ್ಕಾಗುತ್ತಾ ಇಲ್ವಾ? ಸದ್ಯಕ್ಕೆ ಆಗೋಲ್ಲ. ಹೋಗೋ. ಅಮ್ಮ ನಿನಗೆ ಅಂತ ರವೆ ಉಂಡೆ ಮಾಡ್ತಂದಿದ್ದಾರೆ, ತಗೋ. ಭಾರತ್, ಕೊನೆ ಸಲ ನಾನು ಕೇಳ್ತಾ ಇದ್ದೀನಿ, ನಾ ಇದನ್ನು ತಿನ್ಬೇಕು ಅಂದ್ರೆ ಅವಳು ಈ ಊರನ್ನು ಬಿಟ್ಟು ನನ್ನ ಜೊತೆಗೆ ಬರಬೇಕು. ಸಾರಿ. ಕರ್ಣ, ಒಬ್ನೇ ಹೀಗೆ ಮೌನ ಕೂತಿದ್ರೆ ನಾನೇನ್ ಮಾಡ್ಲಿ? ಏ ಕರ್ಣ, ಮಾತಾಡು ಕರ್ಣ. ಡೋಂಟ್ ಟಚ್. ಮುಟ್ಬೇಡ. ಒಳಗೆ ನೋವು ಹರಿದು ಹೊರಗಡೆ ಬರಲಿ ಬಿಡು. ಇವ್ನು ಯಾರು ಗೊತ್ತಾ? ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಚುಚ್ತಾ ಇದ್ದಾನೆ, ಯಮ ಯಾತ್ರೆ ಕೊಡ್ತಾ ಇದ್ದಾನೆ. ಯಾಕೋ ಫ್ರೆಂಡ್ ಹೀಗೆ ಚುಚ್ತಾ ಇದೆಯಾ? ನಾನು ನಿನಗೆ ಏನ್ ದ್ರೋಹ ಮಾಡಿದ್ನೋ, ಏನ್ ದ್ರೋಹ ಮಾಡ್ತಿದ್ದೀನಿ? ನನ್ನ ಹೃದಯನೇ ಹರಿದು ನಿನಗೆ ಕೊಟ್ಟಿದ್ದೆ. ನಿನ್ ಬಿಟ್ರೆ
ನನಗೆ ಬೇರೆ ಜಗತ್ತೇ ಇಲ್ಲ ಅನ್ಕೊಂಡಿದ್ದೆ. ಐ ಲವ್ಡ್ ಯು ಮೋರ್ ದೆನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಸಂಕಟ ಆಗ್ತಿದೆ ಕಣೋ, ಸಂಕಟ ಆಗ್ತಿದೆ. ಅದ್ಯಾಕೋ ನಿನಗೆ ಅರ್ಥ ಆಗ್ತಿಲ್ಲ, ಯಾಕೋ ಅರ್ಥ ಆಗ್ತಿಲ್ಲ ಮೈ ಡಿಯರ್ ಫ್ರೆಂಡ್, ಯಾಕೋ ಅರ್ಥ ಆಗ್ತಿಲ್ಲ. ಇಲ್ಲುಡು ಎಲ್ಲೋ ಏನು ತಪ್ಪಾಗಿರ್ಬೇಕು, ಏನು ಕಾರಣ ಇದೆ ಕರ್ಣ. ಎಸ್ ಇದೆ, 2 ಕಾರಣ ಇದೆ. ಒಂದು ಅಧಿಕಾರದ ಪಿತ್ತ, ಇನ್ನೊಂದು ಆ ಹುಡುಗಿ. ಇಂಥ ನನ್ನ ಮಕ್ಕಳನ್ನೇ ಬ್ಯಾಕ್ ಸ್ಟ್ಯಾಬರ್ಸ್ ಅಂತಾರೆ, ಬೆನ್ನು ಚೂರಿ ಹಾಕೋರು ಅಂತಾರೆ, ವಿಧಾನಸೌಧದ ಮೆಟ್ಲು ಹತ್ತಿ ಅಧಿಕಾರದ ಕುರ್ಚಿಲಿ ಕುಂತ್ಕೊಂಡ ತಕ್ಷಣ ಅಹಂಕಾರ ತಲೆಗೇರಿ ಹತ್ತಿದ್ ಏನಿದೆ ಓದ್ಬಿಟ್ಟಿಯಲ್ಲೋ ಭರತ್. ಬೆನ್ನಿಗೆ ಯಾಕೋ ಚೂರಿ ಹಾಕ್ತೆ, Why did you stab me, man? Why did you stab me? ನಾನು ನಿನಗೇನ್ ದ್ರೋಹ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ತಡ್ಕೊಳಕ್ ಆಗ್ತಿಲ್ಲ ಕಣೋ ಭರತ್, ಯಾಕೋ ಹೀಗ್ ಮಾಡ್ದೆ? Why did you stab me, man? ದೇವ್ರಿನ ಕ್ಷಮಿಸಲ್ಲ ಕಣೋ. ಕರ್ಣ ನೋಡಿ ಎಷ್ಟು ದಿನ ಆಗೋಯ್ತು. ಅವನಿಗೋಸ್ಕರ ಈ ಊರು, ಈ ಜನ, ಇವ್ರ ಕಷ್ಟಗಳು ಎಲ್ಲ ಬಿಟ್ಟು ಓಡೋಗೋಣ ಅಂದ್ರೆ ಅದಕ್ಕೂ ಮನಸ್ಸು ಬರ್ತಾ ಇಲ್ಲ. ಬಿರುಗಾಳಿ ಬೀಸ್ತಿರ್ಬೇಕಾದ್ರೆ 2 ದೋಣಿಗಳನ್ನ ನಿಭಾಯಿಸೋದು ಕಷ್ಟ. ಎಲ್ಲಿ ಒಂದು ದೋಣಿ ಮುಳುಗೋಗುತ್ತೋ ಅಂತ ಭಯ ಆಗ್ತಾ ಇದೆ. ಹೇಳಿ ನೀಲು, ಈಗೇನ್ ಮಾಡ್ಲಿ? ಮನುಷ್ಯನಿಗೆ ಈ ರೀತಿ ಗೊಂದಲಗಳು ಬರಲೇಬೇಕು. ಯಾಕಂದ್ರೆ ನಾವೆಲ್ಲ ಪ್ರಕೃತಿ ಮಡ್ಲಲ್ಲಿರೋರು. ಇಲ್ಲಿ ಬೆಳಕಾಗತ್ತೆ, ಕತ್ಲಾಗತ್ತೆ, ಯಾವುದು ಸ್ಥಿರ ಅಲ್ಲ, ಎಲ್ಲ ಕ್ಷಣಿಕ. ಬನ್ನಿ.